ಕೃಷ್ಣ ಅಲ್ಲ, ಇವ್ನು ರಾಮಾಚಾರ್ಯ. ಕೃಷ್ಣನ್ ಸಾಯಿಸಿ ವಿಚಾರನ ಪೊಲೀಸರಿಗೆ ಮತ್ತದ ಏನೇನೋ ಮಾತಾಡಿ ಹೇಳಿಲ್ವ ಮೇಡಮ್? ನೋಡಿ ಮೇಡಮ್, ಏನೇನೋ ಮಾತಾಡ್ತಾಳೆ. ನಾನು ಹೇಳಿಲ್ವಾ ಇವಳು ಮಾತಾಡಕ್ ಬಿಟ್ರೆ ಏನಾದ್ರು ಕಿತಾಪತಿ ಮಾಡಿ ನಿಮ್ನೆ ಜೈಲಿಗೆ ಕಳಿಸ್ಬಿಡ್ತಾಳೆ ಇವಳು. ಹೌದು ಮಾಮ್, ಏನ್ ಹೇಳಿದ್ಲು ಗೊತ್ತಾ? ನನ್ ಹೊಟ್ಟೆಲಿರೋ ಮಗುನ್ ಸಾಯಿಸಿ ಅದ್ರ ಜೊತೆ ನನ್ನನ್ನು ಸಾಯಿಸಿ ರಾಮಾಚಾರ್ಯನ ಸಾಯಿಸಿರೋ ಆರೋಪನ ನಿನ್ ಮೇಲೆ ಹಾಕಿ ನಿನ್ನ ಜೈಲಿಗೆ ಕಳ್ಸಿ ನನ್ ವಂಶನ ನಿರ್ವಂಶ ಮಾಡೋವರೆಗೂ ಇವಳು ಕೋಪ ಕಡಿಮೆ ಆಗಲ್ಲ ಅಂತ ಹೇಳಿದ್ಲು ಮಾಮ್. ಅಯ್ಯೋ, ನಾನು ನಿನ್ನ ನಂಬ್ತೀನಿ, ಆದ್ರೆ ಈ ದೊಡ್ಡ ನಂಬಲ್ವಲ್ಲ. ಏನಂದ್ರೆ? ಏನಿಲ್ಲ, ರುಕ್ಕು ಯಾವಾಗಿಂದ ಇಷ್ಟೊಂದು ಕೆಟ್ಟ ಹೊಳಬಿಟ್ಲು ಅಂತ ಶಾಪ ಹಾಕೊಂತ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ. ಮಾಮ್, ಇವಳನ್ ಹೀಗೆ ಬಿಟ್ರೆ ಇನ್ನು ಏನೇನ್ ಮಾಡ್ತಾಳೋ ಏನೋ. ಇವಳನ್ ಹೀಗೆ ಬಿಟ್ರೆ ನನ್ ಮದ್ವೆಗೂ ತೊಂದ್ರೆ ಆಗ್ಬೋದು ಮಾಮ್. ಏನ್ ಮಾಡೋದು ಇವಾಗ? ನೀನೇನು ಹೆದರ್ಕೋಬೇಡ ಬೇಬಿ, ಹಾಗೆಲ್ಲ ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ಇವಳನ್ನ ಆಚೆ ಬಿಟ್ರೆ ತಾನೆ. ಕಿಟಿ, ಅರ್ಥ ಆಯ್ತು ಮೇಡಮ್, ಅರ್ಥ ಆಯ್ತು. ನನ್ನ ಹೆಂಡ್ತಿ ತಾನೆ, ಇವಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾರೆ. ಹಾ ಬೇಬಿ, ಟೇಕ್ ಕೇರ್, ಲವ್ ಯು. ಏನದು ಹಾಗ್ ನೋಡ್ತಾ ಇದೀಯಾ? ಏನಿಲ್ಲ, ಅದು ನಿಮ್ಮ ಈ ಒಂದು ಅದ್ಭುತವಾದ ಬುದ್ಧಿ ಇದೆಯಲ್ಲ, ಈ ಬುದ್ಧಿಗೆ ಏನ್ ಅವಾರ್ಡ್ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ. ಮುಚ್ಚು ಬಾಯ್. ಅವಳು ಬಾಯಿನ ಮುಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ, ಏ ಅಮ್ಮ ನನ್ನ ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಇದ್ದಾಳಲ್ಲ. ಅಯ್ಯಯ್ಯೋ, ಇದು ಎಲ್ಲಿಗೆ ಹೋಗ್ತಾ ಇದೆ? ಯಾರನ್ನ ಕೇಳಿ? ದಂಡಿ. ಅನಿತಾ, ನಿನ್ ಮನ್ಸಲ್ಲಿ ಏನಿದೆಯೇ? ಯಾಕೆ ಹೀಗೆ ಕೇಳ್ತಿದ್ಯಮ್ಮ? ಅಲ್ವೇ, ಮುಂದೇನ್ ಮಾಡೋದಪ್ಪ ಅಂತ ನಾವೆಲ್ಲ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡ್ ಕೂತಿದ್ರೆ ನೀನೇನು ಇಷ್ಟ ಆರಾಮಾಗಿ ಕೂಲಾಗಿ ಕೂತಿದ್ಯಾ? ಅಮ್ಮ, ಈ ಟೆನ್ಷನ್, ಕೋಪ, ಆವೇಶ ಎಲ್ಲ ನನ್ನನ್ನ ಯಾವ ಪರಿಸ್ಥಿತಿಗೆ ತಂದು ನಿಲ್ಸ್ತು ಅನ್ನೋದು ನಿಮಗ್ ಗೊತ್ತಿದೆ ತಾನೆ. ಜೊತೆಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಬ್ರೈನ್ ಕೆಲ್ಸ ಮಾಡೋದನ್ನೇ ನಿಲ್ಸುತ್ತಂತೆ. ಅದಕ್ಕೆ ಮೈಂಡ್ ನ ಯಾವಾಗ್ಲೂ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು. ನೀನ್ ಯಾವಾಗ ಹೇಗಿರ್ತೀಯ ಅನ್ನೋದು ನಮಗ್ ಅರ್ಥನೇ ಆಗಲ್ಲ. ಅಣ್ಣ, ಇವಾಗ ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಕೇಳ್ತೀನಿ, ಅದಕ್ಕೆ ನೀನ್ ಉತ್ತರ ಕೊಟ್ರೆ ನಿನಗೆ ಎಲ್ಲ ಅರ್ಥ ಆಗತ್ತೆ. ಸರಿ, ಅದೇನು ಅಂತ ಕೇಳು. ಅಣ್ಣ, ಈ ತಂಗಿ ನಿನಗೆ ಎಷ್ಟು ಮುಖ್ಯ? ಇವಳಿಗೆ ನೀನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯಾ? ಇದೇನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ ನೀ? ಕೇಳ್ತಿದೀನಿ ತಾನೆ, ಹೇಳು. ಒಬ್ಬ ಅಣ್ಣನಿಗೆ ತನ್ನ ತಂಗಿ ಯಾವತ್ತಿದ್ರು ಮುಖ್ಯನೇ ಅನಿ. ಅಂದ್ರೆ ಈ ತಂಗಿ ಮೇಲೆ ನಿನ್ಗಿರೋದು ಪ್ರೀತಿನ ಅಥವಾ ಕೈ ಕಾಲ್ ಬಿದ್ದೋದೋಳು ಅನ್ನೋ ಅನುಕಂಪನೋ? ಇವಾಗ ಯಾಕೆ ಈ ರೀತಿ ಬೇಡದಿರೋ ಪ್ರಶ್ನೆಗಳನ್ನ ಕೇಳ್ತಾ ಇದೀಯಾ? ಅಣ್ಣ, ಪ್ರಶ್ನೆನೇ ಉತ್ತರ ಅಲ್ಲ. ನೋಡು, ಒಬ್ಬ ಅಣ್ಣನಾಗಿ ನಿನ್ ಬಗ್ಗೆ ಇರೋದು ಪ್ರೀತಿ, ಕಾಳಜಿ. ಹಾಗಿದ್ರೆ ನನ್ ಒಳ್ಳೇದಕ್ಕೋಸ್ಕರ ನೀನ್ ಏನ್ ಮಾಡ್ತೀಯಾ? ಇಲ್ಲಿವರೆಗೂ ನಾವ್ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ, ನಿನ್ ಲೈಫ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದನೇ ತಾನೆ. ಸರಿ, ಹಾಗಾದ್ರೆ ಈ ತಂಗಿ ಮತ್ತೆ ಹೆಂಡತಿ ಅಂತ ಬಂದ್ರೆ ನಿನ್ ಹೆಂಡತಿಗಿಂತ ತಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀಯ ತಾನೆ? ಈ ಪ್ರಶ್ನೆ ಇವಾಗ ಯಾಕೆ ಬೇಕು? ನನ್ ಜೀವನ ಸರಿ ಹೋಗ್ಬೇಕು ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಬೇಕು. ಯಾಕೆ? ಹೆಂಡತಿ ವಿಷಯ ಬಂದಾಗ ಉತ್ತರ ಕೊಡಕ್ ಆಗ್ತಿಲ್ವಾ? ನಾವುಗಳು ಏನೇ ಮಾಡಿದ್ರು ಅದು ನಿನ್ಗೋಸ್ಕರನೇ ತಾನೆ. ಈಗ್ಲೂ ಒಂದ್ ಅವಕಾಶ ಕೊಡು, ನಾವ್ ಹೋಗಿ ಮಾತಾಡ್ತೀವಿ. ಅಣ್ಣ, ಇವಾಗ ಅದೆಲ್ಲ ಬೇಡ. ನಿನ್ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ತಾನೆ? ಯಾಕಣ್ಣ ಹೀಗ್ ಯೋಚನೆ ಮಾಡ್ತಿದ್ಯಾ? ನೋಡನಿ, ಯಾವ್ದೇ ಅಣ್ಣ ತನ್ನ ತಂಗಿ ಜೀವನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಹಾಗೆ ನಾನು ಸರಿ, ಹಾಗಿದ್ರೆ ಈ ಖಾಲಿ ಪೇಪರ್ಗೆ ಸೈನ್ ಮಾಡು.
ಮುಂದೆ ಸಾಕ್ಷಿಗೆ ಇವಳು ನಮಗೆ ಬೇಕಾಗ್ತಾಳೆ. ಅಲ್ಲಿ ತನಕ ಇಲ್ಲೇ ಬಿದ್ದಿರ್ಲಿ. ಸರಿ ಅದ್ಗೆ ನೀವೇನ್ ಮಾಡ್ತಾ ಇದೀರ ಇಲ್ಲಿ? ಹೋಗಿದ್ ಕೆಲ್ಸ ಏನಾಯ್ತು? ಒಳಗಡೆ ಯಾರಿದ್ದಾರೆ? ಇಲ್ಲಿಗೆ ನನ್ನನ್ನು ಬರಕ್ ಹೇಳಿದ್ ಯಾಕೆ? ನಿನಗೆ ಕೆಲಸ ಇರೋದಕ್ಕೆ. ಕೆಲ್ಸ? ಏನ್ ಕೆಲ್ಸನೋ? ಅಲ್ಲ, ಒಳಗಡೆಯಿಂದ ಯಾವ್ದೋ ಪ್ರಾಣಿ ಸತ್ ಕೇಳಿಸ್ತಾ ಇದೆಯಲ್ಲ? ಅದು ಒಂಥರ ಪ್ರಾಣಿನೇ ಮುರಾರಿ. ನೀತಿ ನಿಯತ್ತು ಇಲ್ದೇ ಇರೋ ಪ್ರಾಣಿ. ಅಂತ ಪ್ರಾಣಿನೂ ಇದೆಯಾ? ಹ್ಞೂ, ಇರುತ್ತೆ. ಆದ್ರೆ ಮನುಷ್ಯರ ರೂಪದಲ್ಲಿ. ಯಾವ್ದದು? ನೋಡಲ್. ರುಕ್ಕುನ ಅವಳ ಕಿಲ ಕರ್ಕೊಂಡ್ ಬಂದಿದ್ರಾ? ಕರ್ಕೊಂಡ್ ಬರ್ದೇ ಇದ್ರೆ ನಾನು ಕೃಷ್ಣ ಅಲ್ಲ ರಾಮಾಚಾರಿ ಅಂತ ಊರಿಗೆ ಡಂಗೂರ ಸಾರ್ಕೊಂಡ್ ಬಂದಿರೋಳು. ಹೌದಲ್ವಾ? ಹಾಗಿದ್ರೆ ಮುಂದೆ ಏನ್ ಮಾಡೋದು? ಇವಳು ಇಲ್ಲೇ ಇರ್ತಾಳೆ. ಎಷ್ಟ್ ದಿನನೋ? ನೋಡ, ಇನ್ನು ಸ್ವಲ್ಪ ದಿವಸ ಇವಳು ಇಲ್ಲೇ ಇರ್ಲಿ. ಕೊನೆಗೆ ಪೊಲೀಸ್ ಮುಂದೆ ನಿಂತಾಗ ಸತ್ಯ ಹೇಳಕ್ ಸಾಕ್ಷಿಗ್ ಬೇಕಲ್ವಾ? ಹಾ, ಅರ್ಥ ಆಯ್ತು. ಅದ್ರವರೆಗೂ ಅವಳು ಬದುಕಿರ್ಬೇಕು, ಅಂದ್ರೆ ನಮ್ಮ ಅತಿಥಿ ಆಗಿರ್ಬೇಕು. ತಿಥಿ ಆಗದೆ ಇರೋ ರೀತಿ ನಾವು ನೋಡ್ಕೋಬೇಕು, ಅಷ್ಟೇ ಅಲ್ವಾ? ನೋಡು, ಇವಳು ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೀನೇ ನೋಡ್ಕೋಬೇಕು. ಅದು ಅಲ್ಲದೆ ಮುಖ್ಯವಾಗಿ ಇವಳು ಇಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತಾಯ್ತಾಯ್ತು. ಏನಣ್ಣ ಯೋಚನೆ ಮಾಡ್ತಿದ್ಯಾ? ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ. ಜಸ್ಟ್ ಒಂದ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನೀ ಏನಕ್ಕೆ ಸೈನು? ಅಟ್ಲೀಸ್ಟ್ ವಿಷಯ ಏನಂತಾದ್ರೂ ಗೊತ್ತಾಗ್ಬೇಕಲ್ವಾ? ಅಂದ್ರೆ ಈ ತಂಗಿ ಮೇಲೆ ಪ್ರೀತಿ ಕಾಳಜಿ ಇದೆ, ಬಟ್ ನಂಬಿಕೆ ಇಲ್ಲ ಅಲ್ವಾ? ನಾನೆಲ್ಲ ಹಾಗೆ ಹೇಳ್ದೆ ಅನಿ? ನೀನಷ್ಟಕ್ಕೆ ನೀನೇ ಏನನ್ನ ತಿಳ್ಕೊಂಡ್ರೆ ಹೇಗೆ? ವಿಷಯ ಏನಂತ ತಿಳ್ಕೊಳ್ಳೋ ರೈಟ್ಸ್ ಇಲ್ವಾ ನನ್ಗೆ? ಇದು ರೈಟ್ಸ್ ವಿಷಯ ಅಲ್ಲ ಅಣ್ಣ, ವಿಶ್ವಾಸದ ವಿಷಯ. ಹೇಳಿದ್ ನೋಡಿದ್ರೆ ಈ ತಂಗಿ ಏನ್ ಕೇಳಿದ್ರು ಮಾಡ್ತ್ಯಾ. ನನ್ ಪೇಪರ್ ಮುಂದಿಟ್ಟ ತಕ್ಷಣ ಯಾಕೆ ಏನು ಎತ್ತ ಅಂತ ಕೇಳ್ದೆ ಸೈನ್ ಮಾಡ್ತೀಯಾ ಅನ್ಕೊಂಡಿದ್ದೆ. ಹನಿ, ಸಿಲ್ಲಿಯಾಗಿ ಏನೇನೋ ಮಾತಾಡ್ತಿದ್ಯಾ? ಖಾಲಿ ಪೇಪರ್ ಕೊಟ್ಟು ಸೈನ್ ಮಾಡು ಅಂತ ಹೇಳಿದ್ರೆ ನೀನ್ ಈ ರೀತಿ ಪ್ರಶ್ನೆ ಮಾಡ್ತಿರ್ಲಿಲ್ವಾ? ನಾನ್ ಏನ್ ಮಾಡ್ತಿದ್ದೆ, ಮುಂದೆ ಏನ್ ಮಾಡ್ತೀನಿ ಅನ್ನೋದು ನಿಮ್ ಯಾರಿಗೂ ಗೊತ್ತಿಲ್ಲ. ಹಾಗೇನಾದ್ರೂ ನನ್ ನೆಕ್ಸ್ಟ್ ಮೂವ್ ಅರ್ಥ ಆಗಿದ್ರೆ ನೀನ್ ಈ ರೀತಿ ಪ್ರಶ್ನೆನೇ ಮಾಡ್ತಿರ್ಲಿಲ್ಲ. ಅನಿತಾ, ಈಗ ನೀನ್ ಏನ್ ಮಾಡ್ತಿದ್ಯಾ, ಏನ್ ಮಾಡಕ್ ಹೊರಟಿದ್ಯಾ? ಅಟ್ಲೀಸ್ಟ್ ನಮ್ ಹತ್ರನಾದ್ರೂ ಹೇಳೆ. ಅಮ್ಮ, ಅದು ಮುಂದೆ ತಾನಾಗೆ ಗೊತ್ತಾಗುತ್ತೆ. ನೋಡೋಣ, ಇದೇ ಲಾಸ್ಟು. ನನ್ಗೆ ಈ ರೀತಿ ಪ್ರಶ್ನೆ ಮಾಡೋದ್ ಬಿಟ್ಟು ನನಗ್ ಸಪೋರ್ಟ್ ಮಾಡಿದ್ರೆ ಸರಿ. ಅರ್ಥ ಆಗ್ಲಿಲ್ಲ. ಅಣ್ಣ ನೋಡು, ಇದು ಖಾಲಿ ಪೇಪರ್. ನೀನ್ ಸೈನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇದೇ ರೀತಿ ನಾನ್ ನಾಳೆ ಇನ್ನೊಂದ್ ಪೇಪರ್ ತರ್ತೀನಿ. ನೀನ್ ಅದಕ್ ಸೈನ್ ಮಾಡ್ಲೇಬೇಕು. ಇಲ್ಲ ಆಗೋದೇ ಬೇರೆ. ಅಬ್ಬಪ್ಪ, ಏನು ಮೋಸ, ಏನು ವಂಚನೆ! ನಾವು ಅನಿತನ ಗೆಲ್ಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡು, ಆದ್ರೆ ಇವಳು ಯಾರನ್ನೋ ಕರ್ಕೊಂಡು ಬಂದು ಆ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿಸಿ ಅನ್ಯಾಯದಿಂದ ಗೆದ್ಬಿಟ್ಲಲ್ವಾ? ನಾನು ಬೇರೆಯವ್ರ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ಳೋನು ಅಂದ್ರೆ ಅವರು ಬರೀ ಬೇಳೆ ತಂದು ಸಾಂಬಾರ್ ಮಾಡಿ ಜಾನ್ಸಿ ಬಡಿಸ್ಬಿಟ್ಟೆ ಹೋದ್ರಲ್ಲ. ಅವ್ರಿಬ್ರು ಸೇರ್ಕೊಂಡು ನನ್ ಮನ್ಸ್ ಕೆಡ್ಸಿ ಅವಳಿಗೆ ಓಟ್ ಹಾಕೋಗ್ ಮಾಡಿದ್ರಲ್ಲ. ಅವ್ರಿಬ್ರು ಇನ್ನೆಂತ ಪ್ರಳಯ ಅಂತ ಕರೀರ್ಬೋದು ಬಾವಾ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಇದಕ್ ನೀವೇ ಕಾರಣ ದೊಡಪ್ಪ. ಹೌದು, ಆ ರಾಮಾಚಾರಿ ಕಮಲಮ್ಮನ್ ಮೊಮ್ಮಗ ಅಂತ ಹೇಳಿದ ತಕ್ಷಣ ಅವನಿಗೆ ಎಲ್ಲಾ ಸುಳುವು ನೀವೇ ಬಿಟ್ಕೊಟ್ರಿ. ಒಂದು ಕ್ಷಣನೂ ಯೋಚನೆ ಮಾಡ್ದೆ ಬಡ ಬಡ ಅಂತ ಮಾತಾಡಿ ಅನಿತನ ಸುಳ್ಗೆ ನೀವೇ ಮುನ್ನುಡಿ ಬರದ್ರಿ. ಅವಾಗ ಮಾತಾಡಿದಲ್ಲ, ಇವಾಗ ಮಾತಾಡಿ. ಮಾತಾಡ್ತೀನಿ ಕಣಮ್ಮ, ಮಾತಾಡ್ತೀನಿ. ಸುಮ್ಮನೆ ಬಿಟ್ಬಿಡ್ತೀನಾ? ತಂಗಿ ಸೋಲ್ನ ಸೆಲೆಬ್ರೇಟ್ ಮಾಡಕ್ ಹೋಗಿದ್ದಾನಲ್ಲ, ಬರ್ಲಿ ಇವತ್ತು ಅವನ ಮುಖದ ಮೇಲೆ ನೀರು ಇಳಿಸ್ಬಿಡ್ತೀನಿ.
ಆವಾಗಲೇ ನೀನ್ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ನಿನ್ನ ಗೊಂದಲಕ್ಕೆ ಫುಲ್ ಸ್ಟಾಪ್ ಹಾಕ್ತೀನಿ. ಇವತ್ತವನು ಸುಮ್ಮನೆ ಬಿಡೋದಿಲ್ಲ. ಸರಿತಾ, ಅವ್ರು ಬಂದ್ರು. ಮಾತು ನೀನ್ ಶುರು ಮಾಡ್ತೀಯ ಇಲ್ಲ ನಾನು ಶುರು ಮಾಡ್ಲಾ? ನೀವೇ ಶುರು ಮಾಡಿ. ಸರಿ, ಹಾಗಾದ್ರೆ ಡೋಂಟ್ ವರಿ ಪಲ್ಲವಿ, ನಾನಿದ್ದೀನಿ. ಬರ್ತಾನವಾಗು ಈ ಬಂಗಾರಿ ಮಾಡಿ. ಏನಪ್ಪ ಮಹಾನುಭಾವ, ಫಂಕ್ಷನ್ ಎಲ್ಲ ಚೆನ್ನಾಗ್ ಆಯ್ತಾ? ಸೀಮಂತೆ ಚೆನ್ನಾಗಾಯ್ತು ತಾನೇ? ದೊಡ್ಡಪ್ಪ, ಅದು ಬೆಕ್ಕು ಕಣ್ ಮುಚ್ಕೊಂಡು ಹಾಲ್ ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನನ್ ಮಗಳ ಬಾಳ್ಗೆ ಬೆಂಕಿ ಹಚ್ಚಿ ಇಬ್ರು ಸಂತೋಷವಾಗಿ ಸೀಮಂತ ಮಾಡಕ್ ಹೋಗಿದ್ರಾ? ಮಾಡ್ದೇ ಇರಕ್ಕಾಗತ್ತಮ್ಮ? ಅವ್ರಿಬ್ರು ಸುಳ್ಳು ಹೇಳಿ ಇಲ್ಲಿವರೆಗೂ ಬಂದು ಸೋಲ್ಬೇಕಾಗಿರೋರ್ನ ಗೆಲ್ಸಿರ್ಬೇಕಾದ್ರೆ ಇವ್ರು ಇಷ್ಟು ಮಾಡ್ದೇ ಇದ್ರೆ ಹೇಗೆ? ಏನೋ ಸಣ್ಣ ಪುಟ್ಟ ಮೋಸ ಮಾಡಿ ಅನಿತಾನ ಗೇಮಲ್ಲಿ ಗೆಲ್ಸಿದ್ವಿ ಅನ್ನೋ ಕಾರಣಕ್ಕೆ ನೀವಿಬ್ರು ಸುಳ್ಳು ಹೇಳಿ ಯಾರನ್ನೋ ಮನೆಗ್ ಕರ್ಕೊಂಡ್ ಬಂದು ನಮ್ಗೆ ಮೋಸ ಮಾಡಿದ್ರಲ್ವಾ? ರಘು, ನೀನ್ ಇಷ್ಟು ಕೆಳಮಟ್ಟಿಗೆ ಇಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಮನೆಯವರಿಗೆಲ್ಲ ಮೋಸ ಮಾಡೋದಕ್ಕೆ ಹೇಗ ಬಂತು ಮನ್ಸು ನಿನಗೆ? ಅವ್ರು ಯಾರನ್ನ ಮನೆ ಕರೆಸಿ ಜೀವನದ ಗೆಲ್ಸೋ ಅನಿವಾರ್ಯತೆ ಏನಿತ್ತು ನಿನಗೆ? ರೀ, ಇವ್ರೇನೋ ಮೋಸ ಮಾಡಿ ಕರ್ಸಿದ್ರು ಓಕೆ, ಆದ್ರೆ ಇವ್ರಿಗೆ ಓಟ್ ಹಾಕಿದ್ ನಾವ್ಗಳು ತಾನೆ. ಕರೆಕ್ಟ್ ಆಗಿ ಹೇಳಿದ್ರಿ ದೊಡಮ್ಮ. ಅವ್ರೇನೋ ನಮ್ಗಳ ಕೈ ಹಿಡಿದು ಓಟ್ ಹಾಕ್ಸ್ಲಿಲ್ವಲ್ಲ. ಅದು ಅವ್ರು ನಮ್ಮನ್ನ ಯಾಮಾರಿಸಿ ಓಟ್ ಹಾಕ್ಸಿದ್ದು. ಆ ರಾಮಾಚಾರಿ ಚಾರು ಸೇರ್ಕೊಂಡು ನಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ಕೊನೆ ಗಳಿಗೆನಲ್ಲಿ ನಮ್ಮ ಮನಸ್ಸು ಚೇಂಜ್ ಮಾಡಿ ಓಟ್ ಮಾಡಿಸಿದ್ದು. ಹೌದು ಬಾವ, ನಾನೇ ನನ್ ಮಗಳ ಜೀವನಕ್ಕೆ ಮುಳ್ಳಾಗೋ ತರ ಋಣಗಿನ ಅಂತ ಹೇಳಿ ನನ್ ತಲೆ ತುಂಬಿಟ್ರು ಬಾವ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ಮನೆನಾ ಇಲ್ಲ ಸಂತೆನಾ? ಸರಿಯಾದ ಟೈಮ್ ಬಂದೆ ಅಮ್ಮ. ಬಾಮೈಲ್ ಬಾಮೈಲ್, ಅವ್ರು ಮಾಡಿರೋ ಮೋಸ ವಂಚನೆಗೆ ನೀನೇ ಸರಿಯಾದ ತೀರ್ಪು ಕೊಡ್ಬೇಕಮ್ಮ. ಹೌದು ಅತ್ತೆ, ಇವ್ರಿಬ್ರು ಸೇರ್ಕೊಂಡು ನಮ್ಗೆಲ್ಲ ಮೋಸ ಮಾಡಿದ್ದಾರೆ. ಇವ್ರು ಗೆಲುವಲ್ಲ ಅಂತ ನೀವು ಘೋಷಣೆ ಮಾಡ್ಬೇಕು. ನೋಡಿ, ಆಟದಲ್ಲಿ ಅಂಪೈರ್ ತೀರ್ಮಾನ ಹೇಗೆ ಅಂತಿಮವಾಗಿರುತ್ತೋ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ತೀರ್ಮಾನವೇ ಅಂತಿಮವಾಗಿರುತ್ತೆ. ಅಮ್ಮ, ನೀನ್ ಹೇಳಿದಕ್ಕೆಲ್ಲ ನಾವು ಜೈ ಅಂತೀವಿ. ಇದಕ್ ನೀನೇನಂತೀಯ? ಇವರಿಬ್ರು ಸಂಸಾರ ಶುರು ಮಾಡ್ಬೇಕು ಅಂತೀನಿ. ಎಲ್ಲ ಒಳ್ಳೇದಾಯ್ತಮ್ಮ. ಇನ್ನೇನ್ ಎಲ್ರ ಮುಂದೆ ಬಾಯಿ ಬಿಟ್ಬಿಡೋಳು. ಅಷ್ಟ್ರಲ್ಲಿ ಬಾಯಿ ಮುಚ್ಚಿ ಕರ್ಕೊಂಬಂದ್ವಿ. ಕರ್ಕೊಂಬಂದ್ಯಾ? ಅಂದ್ರೆ ಎಲ್ಲೋ ಕರ್ಕೊಂಡ್ ಬಂದ್ವಿ ಅತ್ತಮ್ಮ. ಆದ್ರೆ ಮನೆಯೊಳಗ್ ಸೇರ್ಸೋಷ್ಟು ಅಲ್ವಲ್ಲ ಅವಳು. ಅದಕ್ಕೆ ಚಾವಡಿ ಮನೇಲಿ ಕೂಡ ಏನು ತೊಂದ್ರೆ ಆಗಲ್ವಮ್ಮ? ತೊಂದ್ರೆ ಆಗ್ಬಾರ್ದು ಅಂತದ್ದಾನೆ ಅವ್ರನ್ನ ಕೂಡ ಹಾಕಿರೋದು. ಆದ್ರೂ ಇಷ್ಟು ದಿವಸ ಎಂಥ ವಿಷ ನಮ್ಮ ಮನೇಲಿ ಇಟ್ಕೊಂಡಿದ್ವಿ ಅಲ್ವಾ? ಕುಂಕುಮನ ಅಳಿಸ್ಬೇಕು ಅಂತ ತನ್ನ ಗಂಡನ್ನ ಕೊಂದು ಅವಳು ಕುಂಕುಮನೆ ಅಳಿಸ್ಕೊಂಡ್ಬಿಟ್ಲು. ಪಾಪ ಕಣ ನನ್ ಮಗ ಕೃಷ್ಣ. ಅತ್ತಮ್ಮ ಬಿಟ್ಬಿಡಿ, ಇವಾಗ ಯಾಕೆ ಆ ಯೋಚನೆ? ರಾಮಾಚಾರಿ ಬದುಕಿಲ್ಲ ಅಂತ ತಿಥಿ ಎಲ್ಲ ಮಾಡ್ಬಿಟ್ವಲ್ವ. ಅದಕ್ಕೆಲ್ಲ ಬೇಸರ ಮಾಡ್ಕೋಬೇಡಮ್ಮ. ನೀನು, ಅಪ್ಪ, ಅಜ್ಜಿ ಯಾವಾಗಲೂ ನನಗೆ ಚಿರಂಜೀವಿ ಆಗಿರು ಅಂತ ಆಶೀರ್ವಾದ ಮಾಡ್ತಾನೆ ಇದ್ರಿ ಅಲ್ವಾ? ಹೀಗಿರುವಾಗ ನಿಮ್ಮೆಲ್ಲರ ಆಶೀರ್ವಾದ ಮೀರಿ ನನಗೆ ಸಾವು ಬರುತ್ತಾ? ದಿನಾ ಚಾರು ಮೇಡಮ್ಮು ಕಣ್ಣು ಹೊತ್ಕೊಂಡು ನನ್ನ ಎಷ್ಟು ಜಾಸ್ತಿ ಆಗ್ಲಿ ಅಂತ ಬೇಡ್ಕೊತಿರುವಾಗ ನನಗೆ ಸಾವು ಬರುತ್ತಾ? ನಿಮ್ಮೆಲ್ಲರ ಹರಕೆ ಪುಣ್ಯ ನನ್ನ ಕಾಪಾಡ್ತಾ ಇದೆಮ್ಮ. ಅದು ಅಲ್ಲದೆ ಕೃಷ್ಣನ್ ತ್ಯಾಗ
ನನ್ನ ಪ್ರಾಣನ ಉಳಿಸಿ ನನ್ನ ಆಯಸ್ಸನ್ನ ಜಾಸ್ತಿ ಮಾಡಿದೆಮ್ಮ. ಅಲ್ಲಪ್ಪ ನೋಡಮ್ಮ, ಈಗ ಈ ವಿಷಯ ಯಾರ್ಯಾರಿಗೆ ಗೊತ್ತೋ ಅವ್ರವ್ರಿಗೆ ಗೊತ್ತಿದ್ರೆ ಸಾಕು. ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡಮ್ಮ. ಇದರಿಂದ ನಮ್ಗೆ ಅಪಾಯ ಆಗ್ಬೋದು. ಅದಕ್ಕೆ ಅತ್ತೆಮ್ಮ ಅರಕ್ಕೂ ಬಾಯಿ ಬಿಡಬಾರ್ದು ಅಂತ ಅವಳನ್ನ ಲಾಕ್ ಮಾಡಿದ್ದೀವಿ. ನಮ್ಮಮ್ಮ, ಆ ನವದೀಪ್, ಇನ್ನೊಂದಷ್ಟು ದುಷ್ಟರು ಇದ್ದಾರೆ. ಅವ್ರಿಗೆಲ್ಲ ಸತ್ಯ ಗೊತ್ತಾಗೋಕ್ಕೂ ಮುಂಚೆ ಅವ್ರಿಗೊಂದು ಗತಿ ಕಾಣಿಸ್ಬೇಕು. ಇಷ್ಟ ದಿನ ನೀನ್ ಬದುಕಿಲ್ಲ ಅಂತ ನಿನಗ್ ಶಾಂತಿ ಸಿಗ್ಲಿ ಅಂತ ಬೇಡ್ಕೊತಾ ಇದ್ವಲ್ಲೋ ಖುದ್ದ ಇದನ್ನೆಲ್ಲ ಮಾಡಿ ನಾನು ಯಾವ ಕರ್ಮಕ್ಕೆ ಹೋಗ್ತೀವೋ. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಕೆಟ್ಟದಂತೂ ಆಗಲ್ಲ. ಕೆಟ್ಟವ್ರಿಗೆಲ್ಲ ದಿಟ್ಟ ಉತ್ತರ ಕೊಡಕ್ಕೆ ನಾವು ರೆಡಿ ಇದೀವಿ. ಹೌದು ಅತ್ತೆಮ್ಮ, ನನ್ನ ಡ್ಯಾಡ್ನ ಜೈಲಿಗೆ ಕಳಿಸ್ದವ್ರು, ನಮ್ಮ ಕೃಷ್ಣನ ನಮ್ಮಿಂದ ಕಿತ್ಕೊಂಡವ್ರು, ನಮ್ಮ ನೆಮ್ಮದಿನ ಹಾಳು ಮಾಡ್ದವ್ರು ಎಲ್ರೂ ಒಬ್ರೇ ಅಲ್ವಾ? ಒಂದೇ ಟೀಮ್ ಅಲ್ವಾ? ಎಲ್ರೂ ಒಂದೇ ಗುಂಡಿಗೆ ಹಾಕಿ ಮುಚ್ಚೋ ಪ್ರಯತ್ನ ಆಗ್ತಾ ಇದೆ. ನೀವು ನಿತ್ಯ ಪೂಜೆ ಮಾಡ್ತೀರಲ್ವಾ? ಆ ದೇವ್ರು ನಮ್ ಬೆನ್ನ ಹಿಂದೆನೆ ಇರ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ. ಕೃಷ್ಣನ್ಗೆ ಅಲ್ಪಾಯ್ಸ್ ಅಂತ ಜಾತಕದಲ್ಲೇ ಬರ್ದಿತ್ತು. ಪ್ರೀತಿ ಮದುವೆ ಮಾಡ್ಕೊಂಡಿರೋ ಹೆಂಡತಿನೇ ಅವನನ್ನ ಸಾಯಿಸ್ತಾಳೆ ಅಂತ ನನಗ್ ಗೊತ್ತಿರ್ಲಿಲ್ಲ ಅಮ್ಮ. ಅತ್ತಮ್ಮ ನೋಡಿ, ಅಳ್ಬೇಡಿ. ಈ ಕಣ್ಣೀರಿದ್ಯಲ್ಲ, ನಮ್ಮ ಮನ್ಸಲ್ಲಿರೋ ನೋವು, ದುಃಖ, ಸಂಕಟ ಇದನ್ನೆಲ್ಲ ಮರೆಸ್ಬಿಡುತ್ತೆ. ನಾವು ಮರಿಬಾರ್ದು. ಸೇರಿಸ್ಕೊಳ್ಳೋವರೆಗೂ ನಾವು ಯಾವುದನ್ನು ಮರಿಬಾರ್ದು. ಅಮ್ಮ, ಅವಳು ಏನ್ ಮಾಡಕ್ ಹೊರಟಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ಲ. ನಾಳೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದಾಳಲ್ವಾ, ವೆಯ್ಟ್ ಮಾಡೋಣ ಬಿಡು. ಇಲ್ಲ ರೀ, ಅವಳಿಗೆ ನಿಜವಾಗ್ಲೂ ಕೋಪ ಇದ್ದಿದ್ರೆ ಕೂಗಾಡಿ ರಂಪಾಟ ಮಾಡಿ ಅವಳ ಕೋಪನೆಲ್ಲ ತೀರಿಸ್ಕೊಬಿಡ್ತಿದ್ಲು. ಅವಳು ಇಷ್ಟೊಂದು ಕೂಲ್ ಆಗಿದ್ದಾಳೆ ಅಂದ್ರೆ ಬೇರೆ ಏನೋ ದೊಡ್ಡದಾಗೆ ಮಾಡೋಕ್ ಹೊರಟಿದ್ದಾಳೆ ಅಂತ ಅರ್ಥ ರೀ. ಅಮ್ಮ, ಎಲ್ಲ ಅವಳ ನಿರ್ಧಾರದ ಮೇಲೆ ಆಗಿರೋದು ತಾನೆ. ತಾನಾಗೆ ಹೋಗಿ ಚಾಲೆಂಜ್ ಮಾಡಿದ್ಲು, ಈಗ ಆ ಚಾಲೆಂಜ್ ಅಲ್ಲಿ ಸೋತಿದ್ದಾಳೆ. ಆದ್ರೆ ಆ ಸೋಲನ್ನು ಒಪ್ಕೊಳ್ದೆ ಹೀಗೆ ಏನೇನೋ ಮಾತಾಡಿದ್ರಲ್ಲಿ ಏನಮ್ಮ ಅರ್ಥ ಇದೆ? ಅವಾಗ್ಲೂ ಅಷ್ಟೇ, ನಮ್ಮನ್ನ ಯಾರನ್ನೂ ಒಂದ್ ಮಾತು ಕೇಳದೆ ಹೋಗಿ ತನ್ನ ಮನ್ಸಿಗೆ ಬಂದಾಗ ಮಾಡ್ಕೊಂಡು ಬಂದ್ಲು. ಸೋಲು ಸೋಲೇ ಅಲ್ವೇನಮ್ಮ? ಅಂದ್ರೆ ಒಂದ್ ಹೆಣ್ಣಿನ ಜೀವನನ ಯಾವ್ದೋ ಒಂದ್ ಚಾಲೆಂಜ್ ಡಿಸೈಡ್ ಮಾಡತ್ತಾ? ಇವಳೇನೋ ಮಕ್ಕಳಾಟ ತರ ಚಾಲೆಂಜ್ ಮಾಡಿದ್ಲು ಅಂತ ಮಾತ್ರಕ್ಕೆ ಅವ್ರು ಕೊಟ್ಟ ಮಾತು ಹೊರಟೋಗುತ್ತಾ? ಅಷ್ಟಕ್ಕೂ ಅವ್ರು ಯಾರನ್ನ ಕೇಳಿ ಈ ಚಾಲೆಂಜ್ ನ ಒಪ್ಕೊಂಡ್ರು? ಅಪ್ಪ, ನಮ್ಮ ಮನಿನೇ ತಾನೇ ಹೋಗಿ ಚಾಲೆಂಜ್ ಮಾಡಿರೋದು, ಅದ್ರಲ್ಲಿ ಅವ್ರ ತಪ್ಪೇನಿದೆ? ಏನ್ ಮಿಥುನ್, ಈ ಪ್ರಪಂಚದಲ್ಲಿ ಯಾರಾದ್ರೂ ಮನೆ ಸೊಸೆನ ಓಟ್ ಮಾಡಿ ಗೇಮ್ಸ್ ಆಡಿ ಸೆಲೆಕ್ಟ್ ಮಾಡ್ತಾರಾ? ಫಸ್ಟ್ ಆಫ್ ಆಲ್ ಅವ್ರ ಈ ಚಾಲೆಂಜ್ಗೆ ಒಪ್ಪಿಗೆ ಕೊಟ್ಟಿದ್ದೆ ಅವ್ರು ಮಾಡಿದ ಮೊದಲನೇ ತಪ್ಪು. ಅದ್ ಏನಾದ್ರೂ ಆಗಿರ್ಲಿ, ಅವ್ರು ಮೊದ್ಲು ಮಾತು ಕೊಟ್ಟಿರೋದು ನಮ್ಗೆ. ಅಷ್ಟಕ್ಕೂ ಈ ಚಾಲೆಂಜ್ ಮಾಡ್ಬೇಕಾದ್ರೆ ನಮ್ಮನೇನಾದ್ರೂ ಅವ್ರು ಒಂದ್ ಮಾತು ಕೇಳಿದ್ರ? ಅವ್ರೇನಾದ್ರೂ ಈ ವಿಚಾರದಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ರೆ ನಾವೇನ್ ಮಾತಾಡ್ಬೇಕು ಅದನ್ನ ಮಾತಾಡಿರ್ತಿದ್ವಿ. ಆಗ ಈ ಚಾಲೆಂಜ್ಗೂ ಒಂದು ಅರ್ಥ ಇರ್ತಿತ್ತು. ಹೌದು, ಅವ್ರು ನಮಗ್ ಮಾತು ಕೊಟ್ಟು ಅವಳ ಹತ್ರ ಚಾಲೆಂಜ್ ಮಾಡಿದ್ರೆ ಅದಕ್ಕೆ ಏನ್ ಅರ್ಥ? ಹಾಗಾದ್ರೆ ಈಗ ಮುಂದೆ ಏನ್ ಮಾಡ್ಬೇಕಂತಿದ್ದೀರಾ? ನೋಡ್ ಮಿಥುನ್, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಅದು ನಮ್ಗೆ ಬೇಡದೇ ಇರೋ ವಿಷಯ. ಆದ್ರೆ ಅವಳನ್ನ ಹೆತ್ತವರಾಗಿ ನಮಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ತಾನೇ. ಅದಕ್ಕೆ ಮೊದ್ಲು ನಾವ್ ಅವ್ರ ಮನೆಗೆ ಹೋಗಿ ಮಾತಾಡೋಣ. ಹೌದು ತಾರ, ನೀನ್ ಹೇಳ್ತಾ ಇರೋದು ಕರೆಕ್ಟೆ. ಮದುವೆ ಅನ್ನೋದು ಮಕ್ಕಳಾಟ ಅಲ್ಲ. ಕೊಟ್ಟು ಮಾತನ್ನ ಮರ್ತು ಮನೆ ಸೊಸೆನ ಆಯ್ಕೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ನಾವು ಅವ್ರ ಮನೆಗೆ ಹೋಗಿ ಮಾತಾಡಿ ನ್ಯಾಯ ಕೇಳೋಣ. ಅಮ್ಮ, ನೀನ್ ಹೇಳಿದ್ದು ನನಗೆ ಕನ್ಫ್ಯೂಸ್ ಆಗಿ ಕೇಳುತ್ತು. ನೀನ್ ಹೇಳಿದ್ದು ಅದೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಇನ್ನೊಂದ್ಸಲ ಕೇಳ್ತೀನಿ, ಪ್ಲೀಸ್ ರಿಪೀಟ್ ಮಾಡಮ್ಮ. ನೀನ್ ಕೇಳಿಸ್ಕೊಂಡಿರೋದು ಸರಿಯಾಗಿದೆ ಕಣು. ಇನ್ ತಡ ಮಾಡೋದ್ ಬೇಡ. ಇವ್ರಿಬ್ರು ಸಂಸಾರ ಶುರು ಮಾಡ್ಬೇಕು ಅಷ್ಟೇ. ಅಮ್ಮ, ನೀನ್ ಏನ್ ಹೇಳ್ತಾ ಇದೀಯಾ? ದೊಡ್ಡಪ್ಪ, ಅಂಪೈರ್ ತೀರ್ಮಾನನೇ ಕೊನೆ ತೀರ್ಮಾನ. ಯಾರು ಪ್ರಶ್ನೆ ಮಾಡಂಗಿಲ್ಲ ತಾನೇ. ನೀ ಸುಮ್ಮನೆ ನೀನು. ರೀ, ಹಾಗಂತ ಹೇಳಿದ್ದು ನೀವೇ. ಅತ್ತೆ ಮಾತಿಗೆ ಜೈ ಅಂತ ಹೇಳ್ತೀವಿ ಅಂದಿದ್ದು ನೀವೇ. ಅದ ಆವಾಗ, ಇದು ಇವಾಗ. ಹೌದು ಅತ್ತೆ,
ದಿಢೀರ್ ಅಂತ ಯಾಕೆ ಈ ನಿರ್ಧಾರ? ಯಾಕೆಂದ್ರೆ ಏನೇ ಅರ್ಥ? ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಏನಾಗ್ಬೇಕು ಅದಾಗ್ಲಿ ಅಂತ ಹೇಳ್ತಾ ಇದೀವಿ. ಇದು ಯಾವತ್ತೂ ಆಗ್ಬೇಕಾಗಿತ್ತು. ಇನ್ ತಡ ಮಾಡೋದ್ ಬೇಡ. ಅಮ್ಮ, ಈ ಮದ್ವೆ ನಾವ್ಯಾರು ಒಪ್ಕೊಂಡಿಲ್ಲ. ನೀವು ಒಪ್ಪಿದಿರೋ ಬಿಟ್ಟಿದಿರೋ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ರಾಘು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದಾನೆ, ನಿಜ ತಾನೆ? ಅತ್ತೆ, ಇದು ನಾಟಕದ ಮದ್ವೆ. ರಾಘು ಅವಶ್ಯಕತೆನ ಇವಳು ತಿಳ್ಕೊಂಡು ಇವಳ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡಿದ್ದಾಳೆ. ಆದರೆ ಇವರಿಬ್ರು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನ ಪೂರೈಸಿ ಮದ್ವೆ ಮಾಡ್ಕೊಂಡಿದ್ದಾರೆ. ಅದು ನಾಟಕದ ಮದ್ವೆನೇ ಆಗಿದ್ರು ಇವಳು ತಾಳಿ ಕಟ್ಟಿರೋ ಗಂಡನ ಜೊತೆ ಸಂಸಾರ ಮಾಡ್ಬೇಕು ಅಂತ ಬಂದಿದ್ದಾಳೆ. ನೀವು ಕೊಟ್ಟಂತ ಎಲ್ಲಾ ಪರೀಕ್ಷೆಗಳನ್ನ ಅವಳು ಎದುರಿಸಿದಾಳೆ. ಮತ್ತೆ ರಾಘು ಅವಳನ್ನ ಅವನ ಹೆಂಡತಿ ಅಂತ ಒಪ್ಕೊಂಡಿದ್ದಾನೆ. ಇರಬಹುದಮ್ಮ, ಆದ್ರೂ ಏನೋ, ನಿಮ್ ಮುಂದೆನೆ ನೀವು ಚಾಲೆಂಜ್ ಪ್ರಕಾರ ಇವಳು ಗೆದ್ದಿದ್ದಾಳೆ ತಾನೆ? ಒಂದ್ ವೇಳೆ ಇವಳು ಸೋತಿದ್ರೆ ನೀವೆಲ್ಲ ಈ ರೀತಿ ಚರ್ಚೆ ಮಾಡ್ತಿದ್ರಾ? ಇವಳನ್ನ ಮನೆ ಬಿಟ್ಟು ಕಳಿಸ್ತಾ ಇದ್ರಿ, ಹೌದು ತಾನೆ? ಅದ್ರಲ್ಲಿ 2 ಮಾತಿಲ್ಲ ಬಿಡಮ್ಮ. ಗೆದ್ದಿದ್ದಾಳೆ ಅಂದ್ಮೇಲೆ ಇವಳೇ ಮನೆ ಸೊಸೆ ಅಂತ ನೀವೆಲ್ಲರೂ ಒಪ್ಕೋಬೇಕು ತಾನೆ? ಯಾಕೆಂದ್ರೆ ನೀವೆಲ್ಲ ವೋಟ್ ಮಾಡಿದಿರಲ್ಲ.